ಇನ್ನೂ ನಿಂತಿಲ್ಲ ವೈಟ್ ಬೋರ್ಡ್ ವಾಹನಗಳ ಹಾವಳಿ. ಕುಷ್ಟಗಿ ನಗರದಲ್ಲಿ ಬಾಡಿಗೆಗೆ ಇಳಿದ ವೈಟ್ ಬೋರ್ಡ್ ವಾಹನ ಮಾಲೀಕರು ನಿಯಮಗಳನ್ನ ಗಾಳಿಗೆ ತೂರಿ ಬಾಡಿಗೆಗೆ ಇಳಿದ ವಾಹನ ಮಾಲೀಕರು ಗೊತ್ತಿದ್ರು ಕಣ್ಮುಚ್ಚಿ ಕುಳಿತ ಟ್ರಾಫಿಕ್ ಪೊಲೀಸರು, ಸಾರಿಗೆ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಇತ್ತ ನಮಗೆ ಬಾಡಿಗೆ ಆಗ್ತಾ ಇಲ್ಲ ಅಂತ ಹಳದಿ ಬೋರ್ಡ್ ವಾಹನ ಮಾಲೀಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಕಟ್ಟಿ ನಿಯಮ ಪಾಲಿಸಿದ್ರು ಕೂಡ ಬಾಡಿಗೆ ಸಿಗ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ವೈಟ್ ಬೋರ್ಡ್ ವಾಹನಗಳ ಹಾವಳಿ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು TV5. ಬಳಿಕ 2 ದಿನಗಳ ಕಾಲ ಮಾತ್ರ ಬಂದ್ ಮಾಡಿಸಿದ್ರು ಅಧಿಕಾರಿಗಳು. ಈಗ ಮತ್ತೆ ಬಾಡಿಗೆಗೆ ಇಳಿದ ವೈಟ್ ಬೋರ್ಡ್ ವಾಹನ ಮಾಲೀಕರು. ನೋಡಿ, ನಿಯಮ ಅನ್ನೋದು ಇದೆ, ಯೆಲ್ಲೋ ಬೋರ್ಡ್ ಮಾತ್ರ ಬಾಡಿಗೆ ಹೋಗಬೇಕು. ಹೀಗಿದ ಮೇಲೆ ಯೆಲ್ಲೋ ಬೋರ್ಡ್ನವರೇ ಬಾಡಿಗೆಗೆ ಹೋಗ್ಬೇಕಲ್ವಾ? ವೈಟ್ ಬೋರ್ಡ್ ಅವ್ರಿಗೆ ಯಾಕೆ ಹೋಗಬೇಕು ಪ್ರಶ್ನೆ. ಪಾಪ ವೈಟ್ ಬೋರ್ಡ್ ಅವರೇನೆ ಇಲ್ಲಿ ಬಾಡಿಗೆಗೆ ಹೋದ್ರೆ ಯೆಲ್ಲೋ ಬೋರ್ಡ್ ಅವ್ರು ಏನು ಮಾಡ್ತಾರೆ ಅದು ಅವ್ರು ಕೇಳ್ತಾ ಇರೋದು. ನಮಗೆ ತುಂಬ ಲಾಸ್ ಆಗ್ತಾ ಇದೆ, ಬಾಡಿಗೆನೇ ಬರ್ತಾ ಇಲ್ಲ, ಎಲ್ಲ ವೈಟ್ ಬೋರ್ಡನ್ನೇ ನಂಬ್ಕೊಂಡು ಹೋಗ್ತಾ ಇದ್ದಾರೆ, ನಾವೇನು ಮಾಡಬೇಕು ಅಂತ. ಸೊ ಈ ನಿಯಮ ಉಲ್ಲಂಘನೆ ಆಗಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ, ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ, ನಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಅಂತ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ನಿಮ್ಮ TV5 ಈ ವಿಚಾರವನ್ನು ಬಿತ್ತರಿಸಿತು. ಆಗ 2 ದಿನಕ್ಕೆ ಮಟ್ಟಿಗೆ ಕಂಟ್ರೋಲ್ ಇತ್ತು, ಆದರೆ ಈಗ ಮತ್ತೆ ಅದನ್ನೇ ಶುರು ಮಾಡಿದ್ದಾರೆ. ಹಾಗಿದ್ರೆ ವೈಟ್ ಬೋರ್ಡ್ ಅವರು ಬಾಡಿಗೆ ಹೊಡಿಬೋದು ಅಂತ ಅಂದರೆ ಮತ್ತೆ ರೂಲ್ಸ್ ಯಾಕೆ ಬೇಕು ಸ್ವಾಮಿ? ಈ ಯೆಲ್ಲೋ ಬೋರ್ಡ್ ಅವರು ವೈಟ್ ಬೋರ್ಡ್ ಮಾಡ್ಕೊಂಡು ಓಡಾಡ್ತಾರೆ. ನೀವೊಂದು ರೂಲ್ಸ್ ತಂದಿದ್ದೀರಾ ಅಂತಂದರೆ ಆ ರೂಲ್ಸ್ನ ಫಾಲೋ ಮಾಡೋ ಥರ ನೋಡ್ಕೊಳ್ಬೇಕಲ್ವಾ ಅಧಿಕಾರಿಗಳು? ಯಾಕೆ ಕಣ್ಮುಚ್ಚಿ ಕೂತಿದ್ದೀರಾ? ನಿಮಗೇನಾದರೂ ಇಂತಿಷ್ಟು ಕೊಡ್ತೀವಿ ಅಂತ ಏನಾದರೂ ಕೊಡ್ತಾ ಇದ್ದಾರಾ? ಯಾಕೆ ರೂಲ್ಸ್ ಫಾಲೋ ಮಾಡೋಕ್ಕೆ ಬಿಡ್ತಾ ಇಲ್ಲ? ಯೆಲ್ಲೋ ಬೋರ್ಡ್ ಅವರು ಅದನ್ನೇ ಕೇಳ್ತಾ ಇರೋದು, ನಮಗೆ ಬಾಡಿಗೆನೇ ಬರ್ತಾ ಇಲ್ಲ, ಜೀವನ ನಡೆಸೋದು ಹೆಂಗೆ? ಇದನ್ನೇ ನಂಬ್ಕೊಂಡಿದ್ದೀವಿ ಅಲ್ವಾ, ಜೀವನ ನಡೆಸೋದು ಹೆಂಗೆ? ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಪ್ರಶ್ನೆ ಮಾಡ್ತಿರೋದ್ರಲ್ಲಿ ತಪ್ಪೇನಿದೆ? ವೈಟ್ ಬೋರ್ಡ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ಬೇಕು, ಯೆಲ್ಲೋ ಬೋರ್ಡ್ನ ಬಾಡಿಗೆಗೆ ಕಳಿಸ್ಬೇಕು, ಇದು ರೂಲ್ಸ್ ಇರೋದು. ಇದು ಹಂಗಲ್ಲಂತೆ, ವೈಟ್ ಬೋರ್ಡ್ ಅವರು ಬಾಡಿಗೆ ಹೊಡಿಬೋದಂತೆ. ಇದರಿಂದ ಪಾಪ ಸಮಸ್ಯೆ ಆಗ್ತಿದೆ ಯೆಲ್ಲೋ ಬೋರ್ಡ್ ಅವ್ರಿಗೆ. ಅವರು ಕೇಳ್ಕೊಳ್ತಾ ಇದ್ದಾರೆ, ದಯವಿಟ್ಟು ಈ ಥರದ ಅನ್ಯಾಯ ಮಾಡಬೇಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈ ಹಿಂದೆ ಸುದ್ದಿಯನ್ನು ಬಿತ್ತರಿಸಿದಾಗ 2 ದಿನದ ಮಟ್ಟಿಗೆ ಎಲ್ಲ ಸರಿ ಹೋಗಿತ್ತು, ಈಗ ಮತ್ತೆ ಶುರು ಆಗಿದೆ ಅಂತ. ಅಂದರೆ ಅಧಿಕಾರಿಗಳು ಗೊತ್ತಿದ್ದು ಸುಮ್ಮನಿದಾರಾ ಅಥವಾ ಅವ್ರಿಗೇನಾದರೂ ನಮಗೂ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ, ಏನು ಕತೆ? ಮಿತಿ ಖಂಡಿತಲೂ ಕೂಡ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದರ ಸಾರಿಗೆ ಇಲಾಖೆಯ ನಿಯಮಗಳಿರ್ಬೋದು ಮತ್ತು ಟ್ರಾಫಿಕ್ ರೂಲ್ಸ್ ಕೂಡ ವೈಲೇಷನ್ ಆಗ್ತಾ ಇರೋದು. ಕಾರಣ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಕೆಲವೊಂದಿಷ್ಟು ಯೆಲ್ಲೋ ಬೋರ್ಡ್ಗಳ ನಿಯಮವಾಗಿ ಹೋಗ್ತಾ ಇದಾವೆ. ಆದ್ರೆ ನಿಯಮ ಬಾಹಿರವಾಗಿ ವೈಟ್ ಬೋರ್ಡ್ ಅಂದ್ರೆ ಸ್ವಂತಕ್ಕೆ ಬಳಕೆವಾಗುವಂತ ವಾಹನಗಳು ಇದೀಗ ಬಾಡಿಗೆ ರೂಪದಲ್ಲಿ ರೋಡಿಗಳಿರುವಂತದ್ದು. ಇದು ಬಹಳಷ್ಟು ಏನಂದ್ರೆ ಯೆಲ್ಲೋ ಬೋರ್ಡ್ ಅನ್ನ ಟ್ಯಾಕ್ಸ್ ಕಟ್ಟಿ ಅದರ ರೀತಿಯಾಗಿ ಪ್ರತಿ ವರ್ಷ ಇಂತಿಷ್ಟು ಟ್ಯಾಕ್ಸ್ ಕಟ್ತಾರೆ ಮತ್ತು ಪರ್ಮಿಟ್ ತೆಗೆದಿರ್ತಾರೆ. ಇವೆಲ್ಲವನ್ನ ನಿಯಮವಾಗಿ ಏನಂದ್ರೆ ಯೆಲ್ಲೋ ಬೋರ್ಡ್ ಅವರು ಇರ್ತಾರೆ, ಅವ್ರಿಗೆ ಇದೀಗ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಕಳೆದ 1 ವಾರದ ಹಿಂದೆ ಸ್ವತಃ TV5 ನಲ್ಲಿ ಈ ಬಗ್ಗೆ ಸವಿಸ್ತಾರವಾದ ವರದಿ ಪ್ರಸಾರವಾಗಿತ್ತು. ವರದಿ ಬೆನ್ನಲ್ಲೇ ಕೆಲವೊಂದಿಷ್ಟು ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಎಚ್ಚೆತ್ತುಕೊಂಡು ವೈಟ್ ಬೋರ್ಡ್ ಗಳನ್ನ ವಾಹನಕ್ಕೆ ಕಡಿವಾಣ ಹಾಕಂತ ಕೆಲಸ ಮಾಡಿದ್ರು. ಈಗ ಏನಂದ್ರೆ ಕುಷ್ಟಗಿ ಭಾಗದ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರ ಪ್ರೆಸರ್ ಏನಂದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದಾರೆ ಅಂತ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳು ವೈಟ್ ಬೋರ್ಡ್ ಮಾಲೀಕರ ಏನಂದ್ರೆ ಜೊತೆ ಶಾಮೀಲಾಗಿದ್ದಾರೆ. ಆ ಕಾರಣಕ್ಕಾಗಿ ರಾಜಾರೋಷವಾಗಿ ಎಲ್ಲಂದರಲ್ಲಿ ವೈಟ್ ಬೋರ್ಡ್ ವಾಹನಗಳು, ಕೃಷಿ ವಾಹನಗಳು ರೋಡಿಗಳಿರುವಂತದ್ದು ಮತ್ತು ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಬಾಡಿಗೆ ರೂಪದಲ್ಲಿ ಫೀಲ್ಡ್ ಗಳಿರುವಂತದ್ದು. ಇದಿಷ್ಟು ಬಹಳಷ್ಟು ಏನಂದ್ರೆ ಯೆಲ್ಲೋ ಬೋರ್ಡ್ ನ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅದ್ರ ಜೊತೆಗೆ ಏನೋ ಅವರು ಒಂದು ಕಣ್ಣೀರು ಕೂಡ ಹಾಕ್ತಿದ್ದಾರೆ. ಯಾಕಂತಂದ್ರೆ ನಾವು ಬಹಳಷ್ಟು ಸಾಲ ಸೋಲ ಮಾಡಿ ಮತ್ತು ಟ್ಯಾಕ್ಸ್ ಕಟ್ಟಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಿಯಮವಾಗಿ ನಾವು ಯೆಲ್ಲೋ ಬೋರ್ಡ್ ವಾಹನವನ್ನ ಬಂದು ಇಲ್ಲಿ ಏನಂದ್ರೆ ಫೀಲ್ಡ್ ಇಳಿಸಿದ್ರೆ ಕೂಡ ನಮಗೆ ಜನರು ಹತ್ರ ಸೋಲ್ತಾ ಇಲ್ಲ. ಕಾರಣ ಅಂತಂದ್ರೆ ವೈಟ್ ಬೋರ್ಡ್ ಏನಂದ್ರೆ ಪಡೆದಂತ ಏನು ಕೃಷಿಯರ್ ಮಾಲೀಕರು ಕಡಿಮೆ ಹಣ ಪಡೆದು ಈ ರೀತಿ ಬಾಡಿಗೆ ರೂಪದಲ್ಲಿ ದುಡಿತಾ ಇದ್ದಾರೆ. ಇದಿಷ್ಟು ನಮಗೆ ಅಂದ್ರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಅಧಿಕಾರಿಗಳು ಮತ್ತು ಏನು ಈ ಭಾಗದ ಕೃಷಿ ಶಾಸಕರು ಒತ್ತಡ ಹಾಕೋದು ಅವಶ್ಯಕತೆ ಇಲ್ಲ, ನಮಗೆ ಬದುಕಲು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಒಟ್ಟಾರೆ ಏನಂದ್ರೆ ಈಗಲಾದ್ರೂ ಅಧಿಕಾರಿಗಳು ಕೇವಲ 2 ದಿನಗಳ ಮಾತ್ರ ಏನು ಫೀಲ್ಡ್ ಇಳಿದು ಅವನ್ನ ಕಂಟ್ರೋಲ್ ಮಾಡೋಂತ ಕೆಲಸ ಮಾಡಿದ್ರು. ಅದರ ಬದಲಾಗಿ ಏನ್ ನಿಯಮ ಇದೆ ನಿಯಮನ ಪಾಲಿಸಿದ್ರೆ ಮಾತ್ರ ಖಂಡಿತವಾಗ್ಲೂ ಕೂಡ ಏನು ಯೆಲ್ಲೋ ಬೋರ್ಡ್ ನ ಮಾಲೀಕರು ಬದುಕುಳಿಯುವಂತ ಸಾಧ್ಯತೆ ಇರೋದಕ್ಕೂ. ಅದ್ರ ಜೊತೆಗೆ ಏನಂತಂದ್ರೆ ಒಂದ್ ವೇಳೆ ಏನಾದ್ರು ಕಡಿವಾಣ ಹಾಕದಿದ್ರೆ ನಾವು ಖಂಡಿತಗಳು ವಿಷಯ ತೆಗೆದುಕೊಳ್ತೀವಿ ಅಂತ ಹೇಳಿ ಯೆಲ್ಲೋ ಬೋರ್ಡ್ ನ ವಾಹನದ ಮಾಲೀಕರು ಕಣ್ಣೀರು ಹಾಕಿರೋದು ಮಿತಿ. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮ ಡೀಟೇಲ್ಸ್ಗಾಗಿ.
ಹಾಂ ಕೊಡೋದೈತಿ ಕೇಳ ನಮಸ್ಕಾರ ಅಣ್ಣ